ನಾಮಪತ್ರ ವಾಪಸ್ ಹಿಂದಿನ ದಿನ ಇತ್ತು ಅಂತೇಳಿ ನಾವು 2:45ಕ್ಕೆ ನಾನು ಕಾರ್ಪೊರೇಷನ್ನ ಮುಖ್ಯ ದ್ವಾರದ ಹತ್ರ ಹೋದಾಗ ಅಲ್ಲಿಯ ಪೊಲೀಸ್ ಸಿಬ್ಬಂದಿಗಳು ಇಲ್ಲ ನೀವು ಹೋಗಂಗಿಲ್ಲ ಅಂತ ಹೇಳಿದರು. ನಾನು ಹೇಳಿದೆ ನಾನು ಅಡ್ವೊಕೇಟ್ ಇದ್ದೀನಿ ಮತ್ತು BJP ವರೆಗೆ ನಾನು ಕೆಲಸ ಮಾಡ್ತಿರೋದನ್ನ ಬಿಡ್ರಿ ಒಳಗಡೆ ಅಂದೆ. ಅವಾಗ ಯಾವುದೇ ಕಾರಣಕ್ಕೂ ಬಿಡಲಿಲ್ಲ. ನಂತರ ನಾಗರಾಜು ಅವ್ರ ಜೊತೆ ಒಬ್ಬ ವ್ಯಕ್ತಿ ಮುಸ್ಲಿಂ ವ್ಯಕ್ತಿ ಓಡ್ ಬಂದ ತಕ್ಷಣ ಅವ್ರಿಗೆ ಇಮಿಡಿಯೇಟ್ ಬಿಟ್ಟ ತಕ್ಷಣ ನಾನು ಗಲಾಟೆ ಮಾಡಿದೆ. ಅವ್ರು ಯಾರು ಅಂತ ನೀವು ಬಿಟ್ಟಿದ್ದೀರಿ, ನಿಮ್ದೊಂದು ಗಮನಕ್ಕಿರಲಿ. ಯಾವುದೇ ಕಾರಣಕ್ಕೂ ಚುನಾವಣೆ ಏಜೆಂಟ್ ಅಂತ ಕನ್ಸಿಡರ್ ಆಗೋದು ಯಾವಾಗ ಅಂದರೆ ನಮ್ಮದು ಯಾವಾಗ ವಿಡ್ರಾ ತನಕ ಮುಗಿದ ನಂತರ ಎಲ್ಲ ಪರಿಶೀಲನೆಯಾಗಿ ಮುಗಿದ ನಂತರ ಅವರು ಏಜೆಂಟ್ ಅಂತ ಅಧಿಕೃತ ಕೊಟ್ಟ ನಂತರ ಚುನಾವಣಾ ಆಯೋಗ ಅವಾಗ ಅವ್ರು ಏಜೆಂಟ್ ಅಂತ ಕನ್ಸಿಡರ್ ಆಗ್ತಾರೆ. ಆದರೆ ನಿನ್ನೆ ಬಂದಂಥ ವ್ಯಕ್ತಿ ನನಗೆ ಆಶ್ಚರ್ಯ ಏನಂದರೆ ಅವ್ರು ಯಾರಂತ ಗೊತ್ತೇ ಇಲ್ಲ. ಆದರೆ ಈ ಕಾಂಗ್ರೆಸ್ಸಿನ ಒಬ್ಬ ಕಾರ್ಪೊರೇಟ್ರು ಒಬ್ಬ ಪಕ್ಷೇತರ ಅಭ್ಯರ್ಥಿ ಪರವಾಗಿ ಯಾಕೆ ಬಂದ ಅಂತ ನಮಗೆ ಭಾಳ ಜಿಜ್ಞಾಸೆ ಆಯಿತು. ಹಾಗಾಗಿ ನಾನು ಕೂಡ ಹಿಂದೆ ಹೋದ ನಂತರ 2:50 ಇನ್ನು 10 ನಿಮಿಷ ಅಷ್ಟೇ ಇತ್ತು. ಆವಾಗ ಅವರು ನಾಗರಾಜ್ ಅವರು ಫೋನ್ ಮಾಡೋದು 5 ನಿಮಿಷ ಇದೆ, 4 ನಿಮಿಷ ಇದೆ, 3 ನಿಮಿಷ ಇದೆ ಅಂತ ಯಾರಿಗೂ ಫೋನ್ ಮಾಡ್ತಾಯಿದ್ರು. ಆನಂತರ ಅವರು ಒಳಗಡೆ ಹೋಗ್ಬೇಕಾದ್ರೆ ಮತ್ತೆ ವಿರೋಧ ಮಾಡಿದೆ. ಇವ್ರನ್ನ ಯಾಕ್ರಿ ಒಳಗೆ ಕಳಿಸಿದ್ದೀರಾ ನೀವು? ಇವರು ಕಾಂಗ್ರೆಸ್ಸಿಂದ ಏನಾರು ವಿಡ್ರಾ ಮಾಡ್ತಾರಾ? ಇವರು ಕಾಂಗ್ರೆಸ್ಸಿಂದ ಏನಾರು ಕ್ಯಾಂಡಿಡೇಟ್ ವಿಡ್ರಾ ಮಾಡೋಕ್ಕೋಸ್ಕರ ಬಂದಿದ್ದಾರೆ, ಯಾರು ಇವರು ಅಂತ ಗಲಾಟೆ ಮಾಡಿದೆ. ಆದರೂ ಕೂಡ ಅಲ್ಲಿ ಪೊಲೀಸ್ ಇಲಾಖೆಯವರು ಬಿಡಲಿಲ್ಲ, ಅವ್ರನ್ನ ಒಳಗೆ ಕಳಿಸಿದ್ರು. ಅಷ್ಟೊತ್ತಿಗೆ 3 ಗಂಟೆ ಆಯಿತು. ನಾವು ಅದನ್ನು ಕ್ಲೋಸ್ ಮಾಡಿ ಡೋರ್ ಕ್ಲೋಸ್ ಆದಮೇಲೆ ಏನಾಯಿತು, ಅಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಒಳಗಡೆ. ಒಂದು 5 ನಿಮಿಷದ ತನಕ ಒಳಗಡೆ ಏನಾಯಿತು ಅಂತ ನಮಗೆ ಗೊತ್ತಾಗಿಲ್ಲ. ಆನಂತರ ಒಬ್ಸರ್ವರ್ ಕೂಡ ಹೊರಗೆ ಬಂದರು. ಆನಂತರ ಅಲ್ಲಿ RO ಆಫೀಸಿಗೆ ನಾವು ಒಳಗೆ ಹೋದಂತಾಗ ಏನು ಈ ವ್ಯಕ್ತಿ ಬಂದಿದ್ನಲ್ಲ, ಈ ವ್ಯಕ್ತಿ ಅಲ್ಲಿ ಒಳಗಡೆ ಇರೋಂಥ ಸಿಬ್ಬಂದಿಗಳ ಜೊತೆಗೆ ಒಂದು ಕ್ರಾಶ್ ಆಗಿದೆ. ಅದಕ್ಕೋಸ್ಕರ ನನ್ನ ಕಂಪ್ಲೇಂಟಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ, 2:50ರಿಂದ 3:10 ತನಕ ಇರೋ CC ಕ್ಯಾಮ್ರಾ ಫೋಟೇಜ್ ಏನು ಒಳಗಡೆ ಇದೆಯಲ್ಲ ಅದನ್ನು ನೀವು ಇಮಿಡಿಯೇಟ್ಲಿ ಡಿಸ್ಪ್ಲೇ ಮಾಡಿರಿ. ಆನಂತರ ROದವ್ರು ನಾವು ಹೋದ ತಕ್ಷಣ ಏನು ಮಾಡಿದ್ರು, ಖಾಲಿ ಫಾರಮ್ ಇತ್ತಲ್ರಿ ಇದ್ರಾಗ ಏನಿಲ್ಲ, ಒಂದು ಸಿಗ್ನೇಚರ್ ಬಿಟ್ಟರೆ ಖಾಲಿ ಫಾರಮ್ ತಂದಿದ್ದೀರಿ, ಇದಕ್ಕೆ ನಾನು ಇದು ಮಾಡೋಕ್ಕೆ ಬರುತ್ತೆ ಅಂತ ವಿರೋಧ ಮಾಡಿದರು. ನಾನು ಇಮಿಡಿಯೇಟ್ ನೋಡಿ ಸರ್ ಅವ್ರು ಕ್ಯಾಂಡಿಡೇಟ್ ಅಲ್ಲ, ಕ್ಯಾಂಡಿಡೇಟ್ ಏಜೆಂಟ್ ಅಲ್ಲ, ಅವ್ರು ನೀವು ತಾಳಕ್ಕೆ ಬರಲ್ಲ ಅಂತ ಹೇಳಿದ್ವಿ. ಒಂದು ರೂಲ್ ಇದೆ ಏನಂದರೆ, ಯಾವುದೇ ಕಾರಣಕ್ಕೂ ಅಭ್ಯರ್ಥಿ ಅವ್ರು ಏನಾರು ವಿಡ್ರಾ ಮಾಡಬೇಕು ಅಂದರೆ ಅಭ್ಯರ್ಥಿನೇ ಹೋಗಬೇಕು. ಇವ್ರು ಅಥರೈಸೇಷನ್ ಲೆಟ್ರ್ ಅಂತ ತಗೊಂಡೋಗಿದ್ರೆ ಅದ್ರಾಗ ಎಲ್ಲೂ ಕೂಡ ಫಿಲಪ್ ಮಾಡಿಲ್ಲ. ಆನಂತರ ನಾಮಿನೇಷನ್ ಏನಿದೆ ಆ ನಾಮಿನೇಷನ್ ಫೈಲ್ ತೆಗೆಸಿದ ಮೇಲೆ ಸಾದಿಕ್ ಅವ್ರ ನಾಮಿನೇಷನ್ ಫಾರಮ್ ಬಂದ ನಂತರ ಅದು ಚೆಕ್ ಮಾಡಿದರು. ಆ ಸಿಗ್ನೇಚರು ಈ ಸಿಗ್ನೇಚರು ಮಿಸ್ ಮ್ಯಾಚ್ ಆಯಿತು. ಅದನ್ನು RO ಕನ್ಸಿಡರ್ ಮಾಡಿ ಇಲ್ಲ ಇದು ಮಿಸ್ ಮ್ಯಾಚ್ ಆಗಿದೆ, ಇದು ಸಹಿ ಹೌದಲ್ಲ ಅಂತ ಅನಿಸುತ್ತೆ ನನಗೆ, ಅದೇ ಕಾರಣಕ್ಕೆ ಇದನ್ನು ಅಕ್ಸೆಪ್ಟ್ ಮಾಡಲ್ಲ ಅಂತೇಳಿ ಆ ಫಾರಮನ್ನು ವಾಪಸ್ ಕಳಿಸಿದ್ರು. ನಾನು ಇಮಿಡಿಯೇಟ್ ಅಲ್ಲೇ ಕಂಪ್ಲೇಂಟ್ನ ಕೊಟ್ಟೆ. ಯಾಕೆಂದರೆ ಈ ರೀತಿ ಮಿಸ್ ಮ್ಯಾಚ್ ಆಗಿದೆ ಅಂತ ಗೊತ್ತಾದ ತಕ್ಷಣ ಆ ಫಾರಮ್ನ ಇವ್ರು ಹಿಡ್ಕೊಬೇಕು. ಚುನಾವಣಾಧಿಕಾರಿಗಳು ಎಲ್ಲಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಹೇಳ್ತಿರೋದು, ಅವರು ಅದನ್ನು ಹಿಡ್ಕೊಂಡು ಅದ್ರ ಮೇಲೆ ತನಿಖೆ ಮಾಡಬೇಕು. ಯಾರು ಈ ವ್ಯಕ್ತಿ ಬಂದಿರೋದು, ಇವನು ಯಾಕೆ ಈ ಸಿಗ್ನೇಚರ್ ತಗೊಂಬಂದು ಕೊಟ್ಟಿದ್ದಾನೆ, ಏನಾಗಿದೆ ನೋಡಿ. ನಾನು ನಿನ್ನೆ ಅದನ್ನು ಅವ್ರಿಗೆ ಹೇಳಿದೆ, ಚುನಾವಣಾಧಿಕಾರಿ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಆ ಕಂಪ್ಲೇಂಟಲ್ಲೂ ಮೆನ್ಷನ್ ಮಾಡಿದ್ದೀನಿ ನಾನು. ನೀವು ಆ ರೀತಿ ಕೊಟ್ಟಾಗ ಅದನ್ನು ಯಾಕೆ ನೀವು ವಾಪಸ್ ಕಳಿಸಿರಿ? ಹಂಗಾದ್ರೆ ಚುನಾವಣಾಧಿಕಾರಿ ಯಾರು ಬೇಕಿರು ಹೋಗ್ಬೋದಾ? ಯಾರು ಬೇಕು ಏನು ಬೇಕಿರು ಕೊಡ್ಬೋದಾ? ನೋಡಿ, ಇವತ್ತಾಗಿರೋದು ಇಷ್ಟೇ. ನಾಗರಾಜ್ ಅವರು ನಾನು ಪದೇ ಇದನ್ನೇ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ನವರು ಯಾಕೆ ಈ ರೀತಿ ದುರುಪಯೋಗ ಪಡಿಸ್ಕೊಂತಿದ್ದಾರೆ ಅಂದರೆ, ನಾವ್ಯಾರೂ ಕೂಡ ಹೋದ್ರೆ ನಮಗೆ ಅಲೋ ಮಾಡಲ್ಲ. ಬರೀ ನಮ್ಗೆ ಕೇಸರಿ ಶಾಲು ಇಲ್ಲ, ನಾವು BJP ಅಂತ ತಕ್ಷಣ ಅಲ್ಲಿ ನಿಂತ್ಕೊಳ್ರಿ ಟೈಮ್ ಆಗಿದ್ದು ಹೋಗ್ರಿ, ಎಷ್ಟು ಜನ ಹೋಗ್ತೀರಿ ಅಂತಾರೆ. ಅದೇ ಕಾಂಗ್ರೆಸ್ನವ್ರು ಯಾರೇ ಬಂದರೂ ಕೂಡ ಡೈರೆಕ್ಟಾಗಿ ರಾಜಾರೋಷವಾಗಿ ಚುನಾವಣಾಧಿಕಾರಿ ಒಳಗಡೆ ಹೋಗ್ತಾರೆ. ಇದನ್ನು ನಾನು ಮೊನ್ನೆ ದಿನ ಪ್ರೆಸ್ ಮೀಟಲ್ಲೂ ಹೇಳಿದೆ. ಇದಕ್ಕೆ ಯಾಕೆ ನಿರ್ದೇಶನ ಅಂತಲೂ ಹೇಳಿದೆ. ನೋಡಿ, ಚುನಾವಣಾಧಿಕಾರಿ ಬಗ್ಗೆ ನಾನು ಆರೋಪ ಮಾಡ್ತೀನಿ ಅಂತ ಹೇಳ್ತಿಲ್ಲ. ಅವರು ಈಗಾಗಲೇ 2 ವರ್ಷದಿಂದ ಉಪಯೋಗಕಾರಿಯಾಗಿದ್ದಾರೆ. ಅವ್ರು ಬಂದಿರೋದು ಶಿಫಾರಸ್ ಮಾಡಿರೋದು. ತಕ್ಷಣ ಏನ್ ಕ್ರಮ ಆಗ್ಬೇಕಾಯ್ತು ಅಂದ್ರೆ ಅವ್ರಿಬ್ರನ್ನ ಅಲ್ಲೇ ಹಿಡ್ಕೊಬೇಕಾಯ್ತು. ಅವರು ಪೊಲೀಸರಿಗೆ ಅಲ್ಲೇ ಹ್ಯಾಂಡ್ ಓವರ್ ಮಾಡಿ, ಇದು ಸಿಗ್ನೇಚರ್ ಮಿಸ್ ಮ್ಯಾಚ್ ಆಗಿರೋದ್ರಿಂದ ನೀವು ಯಾರು ಈ ತರ ಬಂದು ಕೊಟ್ಟಿದ್ದೀರಾ ಅಂತೇಳಿ ಅವ್ರ ಮೇಲೆ ಅಲ್ಲೇ ಕ್ರಮ ಕೈಗೊಳ್ಬೇಕಾಯ್ತು. ಅವ್ರನ್ನ ಅಲ್ಲೇ ಅರೆಸ್ಟ್ ಮಾಡ್ಬೇಕಾಯ್ತು. ಇಲ್ಲಿ ಅಧಿಕಾರ ಯಾಕೆ ದುರುಪಯೋಗ ಇದೆ ಅಂತ ನಮ್ಮ ಎಲ್ಲ ಹಿರಿಯರು ಯಾಕೆ ನಾಯಕರು ಹೇಳ್ತಿದ್ದಾರೆ ಅಂದ್ರೆ ಅದೇ ಕಾರಣಕ್ಕೋಸ್ಕರ. ಅವ್ರು ಬಂದ್ರು ವಿಡ್ರಾ ಮಾಡಿದ್ರು. ಹೇಳಿದ್ನಲ್ಲ, ಚುನಾವಣಾಧಿಕಾರಿಗಳಿದ್ದಾರೆ, ಆನಂತರ ಅಲ್ಲಿ ಒಳಗಡೆ ಇದ್ದ ಸಿಬ್ಬಂದಿಗಳಿದ್ದಾರೆ. ಇದಕ್ಕೆ ನಾನು ಯಾಕೆ ಅವ್ರಿಗೆ, ಪೊಲೀಸ್ ಇಲಾಖೆನೂ ಇದೆ, ಪೊಲೀಸ್ ಇಲಾಖೆ ಅವ್ರ ಕೆಲಸನ ಅವರು ಪ್ರಾಮಾಣಿಕ ಮಾಡಿದ್ರೆ ಇವೆಲ್ಲ ಸಂಬಂಧಗಳು ಆಗ್ತಾನೆ ಇರಲಿಲ್ಲ. ಯಾಕೆಂದ್ರೆ ಅವ್ರನ್ನ ಚುನಾವಣಾಧಿಕಾರಿ ಒಂದು ಕಚೇರಿ ಒಳಗೆ ಬಿಡಬೇಕು ಅಂದರೆ ಫಸ್ಟ್ ಅವರೇ ತನಿಖೆ ಮಾಡಬೇಕು. ನೀವು ಯಾರು, ಏನು, ನಿಮ್ಮ ಕಡೆ ಏನು ಕೊಟ್ಟಿದ್ದಾರೆ ಅಂತೇಳಿ. ಸುಮ್ಮನೆ ಒಂದು ಪೇಪರ್ ಇಲ್ದಂಗೆ ಒಳಗಡೆ ಹೋಗಿ ಆನಂತರ ಯಾವುದೋ ಒಂದು ಪೇಪರ್ ತೋರಿಸಿ ಇದು ಮಾಡಿದರೆ ತಪ್ಪಾಗುತ್ತೆ. ಅದು ಸಂಬಂಧಪಟ್ಟ ನಾವು ಆಲ್ರೆಡಿ ಈಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಮ್ಮ ಕಂಪ್ಲೇಂಟನ್ನು ಕನ್ಸಿಡರ್ ಮಾಡಿರಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು.